ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲಮ್ಮ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದರೆ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಇಡೀ ಸಿನಿಮಾ ಕೊಟ್ಬಿಟ್ರೆ ಮನೇಲೇ ಕೂತ್ಕೊಂಡು ರೀಲ್ಸ್ ಥರ ತಳ್ಳಿಬಿಟ್ಟು ನೋಡ್ಕೊಂಬಿಡ್ತಾರೆ. ಇದು ಯಾವಾಗಲೂ ಹಿಂಗೆ ಆಗುತ್ತೆ. ಟಿ ವಿ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ಥರ ವಿ ಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದುಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರಿಗೆ ಬಂದು ಏನು ನೋಡ್ತಾರೆ ಅಂತ. ಅದರಿಂದ ಕೆಲವು ಸೀಕ್ರೆಟಾಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸೋದು ಏನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ వేరే లెవెల్, వేరే మాదిరిగా లేదు. తెలుగులో ಹೇಳ್ಬೇಕು ಅಂದ್ರೆ ಅಷ್ಟೇ, ಆಬಿಡಿ ದಾನು అది అయింది ಆ ಥರ. ಅದಕ್ಕೇ ಅಲ್ವಾ మలయాళದಲ್ಲಿ ಹೇಳ್ಬೇಕು ಅಂದರೆ కీచర్చి అడిపులి, తెలుగులో చెప్పండి అదిరిపోయింది, ಚಿಂತೆ ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಅದು ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಂಗಾಗಿ ಭಾಳ ಪಿನಾಕ ಎಕ್ಸ್ಟ್ರಾನರಿ. ಯಾಕೆಂದರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ. ಆಧ್ಯಾತ್ಮಿಕವಾಗಿ ಅವ್ರಿಗೆ ಭಾಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರನ್ನ ಕೇಳಿಂಗಿರೇ ಕೇಳಿ, ಅವ್ರು ಹೇಳಿದ ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರ್ಬೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು, ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಬಿಟ್ರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ, ಅದನ್ನೇ ಮಾತಾಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ, ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್, ಅಂದರೆ ರಜನಿಕಾಂತ್ ಅವರು ಇವರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಹೋಗಿ ಎಲ್ಲನೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕ್ಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದಾಗೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡ್ರೆ ನಾವಲ್ಲಿ ಹೋಗ್ಲಿಲ್ಲ ಅಂದರೆ ಹೆಂಗೆ? ಹಿಂದಿ ಅಂದರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡಬೇಕು. ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟು ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದರೆ ನಮ್ಮ ಸೌತ್ ಇಂಡಿಯಾದ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ. ಆವಾಗಲೇ ನಮ್ಮ ಸಿನಿಮಾ ಈ ಲೆವೆಲ್ ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ. ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ಆವಾಗ ಗೊತ್ತಾಗತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಪೋತಾರು, ಮಲಯಾಳಕ್ಕೂ ಪೋತಾರು, ತಮಿಳ್ನಾಡಿಗೂ ಪೋತಾರು ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ಪಿನಾಕ ರೀಚ್ ಆಗೋಕ್ಕೆ ನಮ್ಮವ್ರು ಇಲ್ಲಿದ್ದಾರೆ, ಅವ್ರು ರೀಚ್ ಮಾಡಿಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ
ಕೆಲಸ ಅಂತ ಅಂದ್ಕೊಂಡು ದಯವಿಟ್ಟು ಪ್ರೆಸ್ನವರು, ಟಿ ವಿಯವರು ಮತ್ತು ಎಲ್ಲ ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೇ ಇರೋದ್ರಿಂದ. ಏನು ಸರ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ ಗಾಂಧಿ ಮೀಸೆ. ಸೊ ಅದೊಂದು ಹೇಳಿ. ವಿಜಯ್ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕೆಂದರೆ ಇದು ನಮಗೆ 2ನೇ ಸಿನಿಮಾ. ಅಮೇರಿಕಾದಲ್ಲಿ ಏನಮ್ಮ ಅದು ಬರಲಿ ಮೊಬೈಲ್ ಇರಲಿ. ನಿರ್ಮಾಪಕರು ನಮಗೆ ಮೇಡಮ್ ಎಲ್ಲರೂ ನಮಗೆ ಹಳಬರು, ತುಂಬ ದೊಡ್ಡ ಪ್ರೊಡ್ಯೂಸರು. ಅಷ್ಟೇ ಚೆನ್ನಾಗಿ ಅಮೇರಿಕಾದಲ್ಲಿ ನೋಡಿಕೊಂಡ್ರು ನಮ್ಮನ್ನು. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ವಿಜಯ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜು. ನಾವು ಯಾರ ಹೆಸರಿಲ್ಲ. ನಮ್ಮ ಹೀರೋಯಿನು ಆಲ್ ದಿ ಬೆಸ್ಟ್. ಕನ್ನಡ ಬರುತ್ತಾ? ಸೂಪರ್. ನೋಡಿದ್ರಾ, ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಲೇಬೇಡಿ, ಥಿಯೇಟ್ರಿಗೆ ಬರಲಿ. ಗಣೇಶ್ಗೆ ಮತ್ತು ಎಲ್ಲ ನರೇಂದ್ರ ಸರ್ಗೆ, ಮ್ಯೂಸಿಕ್ ಡಾಕ್ಟ್ರಿಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರುತ್ತೆ ತಾನೆ? ಚಲೋ ಬಾಗುಂದಿ ರೀ ರೆಕಾರ್ಡಿಂಗ್. ಈಗ ಇಷ್ಟು ಹೇಳಿ ನನ್ನ ಮಾತನ್ನ ಸದ್ಯಕ್ಕೆ ಟೀಸರ್ ಥರನೇ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನವ್ರಿಗೆ ಒಳ್ಳೇದಾಗಲಿ. ಏನು ಗೊತ್ತಾ ಸರ್, ನಾವು ಓಪನಾಗಿ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು. ನಮಗೆಲ್ಲರೂ ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರನ್ನೂ ಮರೆಯಲ್ಲ ಅವರು. ಎಲ್ಲ ಸಿನಿಮಾಲು ನಮ್ಮ ಸಾಧು ಸರ್ ಬೇಕು, ರಂಗಾಯಣವ್ರು ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮಗೆ ಬೋರ್ ಆಗ್ಬೋದು, ಆದರೆ ಅವ್ರು ಬಿಡಲ್ಲ. ಬಿಡಲ್ಲ. ಅದು ಒಂದು ಇರಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರೂ ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿಗೆ ಬರ್ತೀರ. ಆವಾಗ ಬರೀ ಗೋಲ್ಡು, ಈಗ ಮೆಗಾ ಸ್ಟಾರ್. ಸಕ್ಕದಾಗಿದೆ ಟೈಟ್ಲು. ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್. ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕೆಂದರೆ ನಾವು ನೋಡಿ, ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟೇ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡ್ಬಂದವರು. ನಮ್ಮನ್ನು ಜೊತೇಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದ್ದೀರ? ಪಾತ್ರ ಏನಿರುತ್ತೆ ಸ್ವಾಮಿ? ನಿಮ್ಮ ನಗಿಸೋದೇ ನಮ್ಮ ಪಾತ್ರ. ಇನ್ನೇನಿರುತ್ತೆ? ನಿಮ್ಗೆ ಅಷ್ಟೊಂದು ಸೀರಿಯಸ್ ಆಗೋವಂಥ ಪಾತ್ರ ಅಂತ ನಾನು ಮಾಡಿಲ್ಲ ಅಂತ ಅನ್ಸ್ಬಿಡ್ತು ನನಗೆ. ಕನ್ನಡಲ್ಲೂ ಸರ್, ಸೇಮ್ ವಾಯ್ಸ್ ಆಲ್ಸೋ, ಸೇಮ್ ಟ್ರೆಂಡ್. ನೀವು ಮಾತಾಡೋ ಶೈಲಿ ಕೂಡ ಯಂಗ್ ಏಜಲ್ಲಿ ಹಿಂಗೆ ಇದ್ರು. ಮೀನ್ಸ್ ಎ ಲಾಟ್ ಸರ್. ಅಂದರೆ ಅವ್ರು ಹೇಳ್ತಾರೆ ಇಷ್ಟು ದಪ್ಪ ಇದ್ರು, ಆಮೇಲೆ ತುಂಬ ದಪ್ಪ ಆಗ್ಬಿಟ್ರು ಅಂತ. ಅದು ತಪ್ಪು ತಿಳ್ಕೊಬೇಡಿ. ಬಟ್ ನಿಮ್ಮ ವಾಯ್ಸು, ನಿಮ್ಮ ಎಲ್ಲವೂ ಉಚ್ಚಾರಣೆ ಕೂಡ ಅವ್ರ ಥರನೇ ಇದೆ. ಅವ್ರನ್ನ ನೆನ್ಪು ಮಾಡಿಕೊಟ್ರಿ ಸರ್. ಥ್ಯಾಂಕ್ ಯು. ಬೇಕಾದ್ರೆ ಅವ್ರ ಥರ ಆಡಬೇಕು ಅಂದ್ರೆ ನನ್ನ ಕರೀರಿ, ನೀವು ಆಡಬೇಡಿ ಸರ್.